ತಸ್ಮೈ ಶ್ರೀ ಗುರವೇ ನಮಃ. ಮೊದಲನೇದಾಗಿ ಲಕ್ಷ್ಮೀ ತಾಯಿಯನ್ನು ಹಾಗೂ ಎಲ್ಲ ದೇವರನ್ನು ಪರದಲ್ಲಿ ನೆನೆಯುತ್ತಾ ಇವತ್ತಿನ ದಿನ ಸೇನಾನಗರ ಶಾಲೆಯಲ್ಲಿ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯ ಬೆಂಗಳೂರು, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ವಿಜಯಪುರ ಇದರ ಅಡಿಯಲ್ಲಿ ಸಮಗ್ರ ಶಿಕ್ಷಣ ಅಭಿಯಾನ ಕರ್ನಾಟಕ ಸಾಮಾಜಿಕ ಪರಿಶೋಧನಾ ಶಾಲಾ ಸಭೆ, ಪೋಷಕರ ಸಭೆ ಹಾಗೂ ಎಲ್ಲ STMC ಪದಾಧಿಕಾರಿಗಳ ಸಭೆಯನ್ನು ಇವತ್ತು ದಿನ ನಮ್ಮ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಸುಮಾರು 3 ದಿನಗಳ ಕಾಲ ಸತತವಾಗಿ ನಮ್ಮ ಶಾಲೆಯಲ್ಲಿ 12ರಿಂದ 17ರವರೆಗೆ ಒಂದು ಆಡಿಟ್ ಕಾರ್ಯಕ್ರಮವನ್ನು ಇಡೀ ಶಾಲೆಯ ಒಂದು ಶಾಲೆಯ ಎಲ್ಲ ಲೆಕ್ಕಪತ್ರಗಳನ್ನು ಹಾಗೂ ಮಕ್ಕಳ ಒಂದು ಕಲಿಕಾ ಗುಣವನ್ನು ಬಹಳಷ್ಟು ಅಚ್ಚುಕಟ್ಟಾಗಿ ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಂತಹ ತಾಲೂಕ್ ಪಂಚಾಯಿತಿ ಅಧಿಕಾರಿಯಾದಂತಹ ಶ್ರೀಯುತ ಸಂಗಮೇಶ್ ಸರ್ ಅವರು ಬಹಳ ಚೆನ್ನಾಗಿ ಒಂದು ಕಾರ್ಯಕ್ರಮ ನಿರ್ವಹಿಸಿದರು. ಆ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ನಾವು ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಬೇಕಾಗೆಂದು ಸಂಗಮೇಶ್ ಸರ್ ಅವರಿಗೆ ಕೇಳಿಕೊಳ್ಳುತ್ತೇನೆ. ದರ್ಶನ್ ಈ ಕಾರ್ಯಕ್ರಮದ ಅತಿಥಿ ಸ್ಥಾನವನ್ನು ಶ್ರೀ ಸಂತೋಷ್ ಪಾಟೀಲ್ ಸರ್ ಅವರು ವಹಿಸಿಕೊಳ್ಳಬೇಕಾಗಿ ಅವರನ್ನು ಕೇಳಿಸಿಕೊಡ್ತೇನೆ. ಅದೇ ರೀತಿಯಾಗಿ ಶಿಕ್ಷಣ ಇಲಾಖೆಯಲ್ಲಿ ಸತತವಾಗಿ 60 ವರ್ಷಗಳ ಕಾಲ ನಿರಂತರವಾಗಿ ಕಾರ್ಯನಿರ್ವಹಿಸಿದಂತಹ ಹಾಗೂ ನಿವೃತ್ತಿಯನ್ನು ಹೊಂದಿ ಅನೇಕ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರುವ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಇಂಗ್ಲಿಷ್ ತಾಯಿಯವರಿಗೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಅತಿಥಿ ಸ್ಥಾನವನ್ನು ಅಲಂಕರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಈ ವಾರ್ಡಿನ ಮೆಂಬರ್ ನಾಗೇಂದ್ರ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿದ್ದಾರೆ. ಅವರಿಗೂ ಸಹ ಅತಿಥಿ ಸ್ಥಾನವನ್ನು ಅಲಂಕರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಸೇನೆಯಲ್ಲಿ ಸತತವಾಗಿ ಕೆಲಸ ಮಾಡಿ ತಮ್ಮ ವಿಶ್ರಾಂತಿ ಜೀವನವನ್ನು ನಡೆಸಿರುವಂತಹ ಬಸವರಾಜ್ ಅಂಕರ್ಗಿ ಸರ್ ಅವರು ಸಹ ಈ ಒಂದು ಕಾರ್ಯಕ್ರಮ ಬಂದಿದ್ದಾರೆ. ಅವರಿಗೂ ಅತಿಥಿ ಸ್ಥಾನವನ್ನು ಅಲಂಕರಿಸಬೇಕಂತ ಕೇಳ್ತಾರೆ. ಪಾಲಕರಾಗಿ ಆಗಮಿಸಿದಂತಹ ಅತಿಥಿ ಸ್ಥಾನವನ್ನು ಅಲಂಕರಿಸಿದಂತಹ ಕುರೇಶ್ ಸರ್ ಅವರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಶ್ರೀಮತಿ ಶಾಂತಾ ಕಪಾಲಿ ಮೇಡಮ್ ಅವರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಕಾರ್ಯಕ್ರಮದ ಅತಿಥಿ ಸ್ಥಾನವನ್ನು ಅದೇ ರೀತಿಯಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಿರ್ಮಲಾ ಮೇಡಮ್ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ ಹಾಗೂ ಅತಿಥಿ ಸ್ಥಾನವನ್ನು
ಸ್ವಾಗತವನ್ನು ಕೋರುತ್ತೇನೆ. पूरा वीडियो ಉದ್ಘಾಟನೆಯನ್ನು ವೇದಿಕೆ ಮೇಲೆ ಆಸೀನರಾದಂತಹ ಎಲ್ಲರೂ ನೆರವೇರಿಸಬೇಕಾಗಿ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. हाँ 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 हाँ
ಎಲ್ಲ ಉದ್ಘಾಟನೆಯನ್ನು ನೆರವೇರಿಸಿದಂತಹ ಎಲ್ಲ ಮಹಿಳೆಯರಿಗೆ ಹಾಗೂ ಎಲ್ಲ ಪಾಲಕರಿಗೆ ಪೋಷಕರಿಗೆ ಅನಂತ ವಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮದ ಉದ್ದೇಶವಾಗಿ ಒಂದೆರಡು ಮಾತನಾಡಬೇಕಂತ ಸೆಂಟ್ರಿಕ್ ಸರ್ ಅವರು ಕೇಳ್ಬೋದು. पूजा बनेगा ये रोज पूजा तो ओके सरस्वती निಮಗೆ ವಿದ್ಯೆ ಕೊಡಲಿ, ಲಕ್ಷ್ಮಿ ನಿಮಗೆ ಹಣ ಐಶ್ವರ್ಯ ಕೊಡಲಿ ಅಲ್ವಾ? ಅದಕ್ಕೆ ಶ್ರೀನಾಗರ ಹೆಸರಿದೆ ಇದಕ್ಕೆ. ಎಸ್ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯ ಬೆಂಗಳೂರು ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಗಡಿಯಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಸಮಗ್ರ ಶಿಕ್ಷಣ ಯೋಜನೆ ಸಾಮಾಜಿಕ ಪರಿಶೋಧನಾ ಕೈಗೊಂಡಿದ್ದು ಈಗಾಗಲೇ 3 ದಿನ ಕಾಲಾವಧಿಯಲ್ಲಿ ಈ ಸರ್ಕಾರಿ ಶಾಲೆಯಲ್ಲಿ ಈ ಯೋಜನೆಗೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಈಗಾಗಲೇ ಕಲೆಹಾಕಿದ್ದೀವಿ. ಇಂದಿನ ದಿನ ನಿಮ್ಮ ಪೋಷಕರ ಕೊಡುಗೆಯಲ್ಲಿ ಯಾವ್ಯಾವ ಮಾಹಿತಿಯನ್ನ ಕಲೆಹಾಕಿದ್ದೀವಿ, ಆ ಯೋಜನೆಯ ಉದ್ದೇಶಗಳೇನು, ಅದರ ಮಹತ್ವ ಏನು, ಯಾಕೆ ಸರ್ಕಾರಿ ಶಾಲೆಗಳಲ್ಲಿ ಸಮಗ್ರ ಶಿಕ್ಷಣ ಯೋಜನೆ ಜಾರಿಗೆ ತಂದಿದೆ, ಏನಂದ್ರೆ ಸಮಗ್ರ ಶಿಕ್ಷಣ ಯೋಜನೆ ಅಂತಂದ್ರೆ ಯಾಕಂದ್ರೆ ಈಗೆಲ್ಲ ಸರ್ಕಾರಿ ಶಾಲೆಗಳಿವೆ, ಅನುದಾನಿತ ಶಾಲೆಗಳಿವೆ, ಖಾಸಗಿ ಶಾಲೆಗಳಿವೆ. ಆ ಎಲ್ಲಾ ಶಾಲೆಗಳಲ್ಲಿ ಮಕ್ಕಳ ಶಿಕ್ಷಣಕ್ಕಾಗಿ ತಮ್ಮ ಮಕ್ಕಳ ಏನ್ ಮಾಡ್ತಾರೆ ದಾಖಲಾತಿ ಮಾಡ್ಕೊಂಡಿದ್ದಾರೆ, ಅದು ಸರ್ಕಾರಿ ಸಾಮಾನ್ಯ. ಆದ್ರೆ ಈ ವರ್ಷ ಮೊಟ್ಟ ಮೊದಲ ಬಾರಿಗೆ ನಮ್ಮ ಸಾಮಾಜಿಕ ಪರಿಶೋಧನೆಗೆ ಸಮಗ್ರ ಶಿಕ್ಷಣ ಯೋಜನೆಯನ್ನ ಮೊದಲ ಬಾರಿಗೆ ನಾವು ಏನ್ ಮಾಡಿದ್ವಿ ಕೊಡ್ತಕ್ಕಂಥ ವ್ಯವಸ್ಥೆ ಇದೆಯಲ್ಲ, ಇದು ಏನಾಗಿದೆ ಶಿಕ್ಷಣ ವ್ಯವಸ್ಥೆಯ ಗುಣಮಟ್ಟದ ಅಭಿವೃದ್ಧಿಗೆ ಸಹಕಾರ ಆಗುತ್ತೆ. ಯಾಕಂದ್ರೆ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಅಂತಂದ್ರೆ 3 ಜನ ಪ್ರಮುಖವಾಗಿ ಬೇಕಾಗಿದೆ ಅಲ್ವಾ? ನಮ್ಗೆ ಪಾಲಕರು ಬೇಕಾಗಿದ್ದಾರೆ, ಶಿಕ್ಷಕರು ಬೇಕಾಗಿದ್ದಾರೆ. ಈ 3 ಜನರು ಸಾಥ್ ಕೊಟ್ಟರೆ ಮಾತ್ರ ಶಾಲೆಯ ಬೆಳವಣಿಗೆ ಸಾಧ್ಯ ಆಗುತ್ತೆ. ಯಾಕೆಂದ್ರೆ ಶಾಲೆ ಬೇಕು ಅಂತಂದ್ರೆ ಅದಕ್ಕೆ ಮಕ್ಕಳು ಬೇಕಾಗಿದ್ದಾರೆ, ಮಕ್ಕಳು ಬೇಕು ಅಂದ್ರೆ ಆ ಮಕ್ಕಳ ಕಲಿಸ್ತಕ್ಕಂಥ ಒಂದು ಚೈತನ್ಯ ಪಾಲಕರಲ್ಲಿ ಬೇಕಾಗುತ್ತೆ. ಈ ಪಾಲಕ ಮತ್ತು ಬಾಲಕರ ಕೈ ಸೇರಿಸಿದ್ರೆ ಮಾತ್ರ ಶಿಕ್ಷಕರಿಗೆ ಎನರ್ಜಿಯಿಂದ ಉತ್ಸಾಹದಿಂದ ಕೆಲಸ ಮಾಡಕ್ಕೆ ಸಾಧ್ಯ ಆಗುತ್ತೆ. ಇಬ್ಬರು ಕೂಡ ಒಟ್ಟಿಗೆ ಕೈ ಸೇರಿದಂತಕ್ಕಂಥ ತುಂಬಾ ಖುಷಿ ವಿಚಾರ. ಅದೇ ಒಂದು ಆಮೇಲೆ ಹೇಳ್ತಾ ಹೋಗ್ಬೋದು, ಈ ಮೆಂಬರ್ಸ್ ಇದ್ದಾರೆ, ಅದಕ್ಕೆ ಏನ್ ಮಾಡ್ಬೇಕಾಗುತ್ತೆ, ಇಲ್ಲ ಆಮೇಲೆ ಅಧಿಕಾರಿಗಳಿದ್ದಾರೆ. ಸೊ ನಿವೃತ್ತಾದರೂ ಸಹಿತ ಅವರಿಗೆ ಎಲ್ಲ ಇಲಾಖೆ ಅಧಿಕಾರಿ ಮಾಹಿತಿ ಪರಿಚಯ ಇದ್ದೇ ಇರ್ತಾರೆ. ಸೊ ಈ ಮುಂದೆ ಹೋಗ್ಬೇಕು ಅನ್ನೋದನ್ನ ಮಾಹಿತಿ ಕೊಡ್ತಕ್ಕಂಥ ಕೆಲಸವನ್ನ ಮಾಡೋಣ. ಇಲ್ಲಿ ನಾವು ಕಂಡುಕೊಂಡಾಗ ಒಂದು ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ನೀವು ಕ್ಲಾಸ್ ರೂಮ್ ವ್ಯವಸ್ಥೆ ಬೇಕಾಗುತ್ತೆ. 59 ಈಗ ಹೆಚ್ಚಿಗೆ ಆಗಿದೆ. ಎక్కడ ಕೊಟ್ಟಿದ್ದಾರೆ ನಿಮಗೆ ಇದು ಕ್ಲಾಸ್ ಕೊಟ್ಟಿದ್ದಾರೆ ಆಗಿದೆ. ಸೊ ಆಗಿದೆ, ಹೊಸ ಕಟ್ಟಡ ಆಗಿದೆ, ಚೆನ್ನಾಗಿದೆ. ಆದರೆ ಮಳೆ ಬಂದು ಸೋರ್ತದೆ ಅಂತ ಮಾಹಿತಿ ಇದೆ. ಅದಕ್ಕೆಲ್ಲ ಕಾಣ್ತಾರೆ, ಅದು ಗೋಡೆ ಮೇಲೆ ಕಾಣ್ತಾ ಇದೆ ಅಲ್ವಾ? ಕಟ್ಟಡ ಉತ್ತಮ ದರ್ಜೆ ಇದೆ, ಆದರೆ ಮಳೆ ಬಂದು ಸೋರುತ್ತೆ ಅಂತಕ್ಕಂಥದ್ದು ಓಡಬಹುದು. ಹಾಗಾಗಿ ಇದು ಒಂದು ವ್ಯವಸ್ಥೆ ಆಗುತ್ತೆ. ಅಲ್ಲಿ ಸರಿಯಾಗಿ ಕೂಡ್ತಾ ಇಲ್ಲ ಅಂತ ಹಾಕಿದ್ರೆ ಇದು ಕೂಡ ಏನಾಗಬೇಕು ಆಗ್ಬೇಕಾಗಿದೆ. ಅಂದ್ರೆ
ಯಾಕಂದ್ರೆ ಮಳೆ ಬಂದು ಸೋರುತ್ತೆ ಅಂತಂದ್ರೆ ಸೊ ಅಲ್ಲಿ ಏನಾಗಿದೆ ಉತ್ತಮವಾಗಿರ್ತಕ್ಕಂಥ ದಾಖಲಾತಿಗಳಿದೆ ಮಕ್ಕಳಿಗೆ. ಸೊ ಅವೇನೋ ಮಳೆ ಬಂದು ಸೋರ್ತಿ ಅಂದ್ರೆ ದಾಖಲಾತಿ ಹಾಳಾದ್ರೆ ಏನಾಗುತ್ತೆ ಮಗುವಿನ ಬೆಳವಣಿಗೆ ಕುಂಠಿತಾಗುತ್ತೆ. ಎರಡು, ಮಕ್ಕಳಿಗೆ ಕಲಿಕೆಯ ಜೊತೆಗೆ ಹೆಚ್ಚಾದ ಆಟ ಆಡಬೇಕಲ್ಲ, ಈಗ ಮೈದಾನದ ವ್ಯವಸ್ಥೆ ಇಲ್ಲ. ಯಾಕಂದ್ರೆ ಸಿಸಿ ಹಾಕಿಟ್ಟಿದ್ದೀವಿ, ಮೊದಲೇ ಮಗು ಆಟ ಆಡ್ತಿದ್ದು ಅಂತಾರೆ ಕೈಕಾಲು ಮುಟ್ಕೊಳ್ತಾ ವಯಸ್ಸಾಗುತ್ತೆ, ಕೈಕಾಲು ಕೆತ್ತಬಹುದು ಅಂತ. ಆದ್ರೆ ಸ್ವಲ್ಪ ಅದನ್ನ ಮೈದಾನ ಅಭಿವೃದ್ಧಿ ಚೆನ್ನಾಗಿರುತ್ತೆ ಅಂತ ನಮ್ಮ ಪ್ರಮುಖವಾಗಿ ಅಂತಂದ್ರೆ ಇಲ್ಲಿ ಮಕ್ಕಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಅಂತ ಹೇಳ್ತಾರೆ. ಬೋರ್ವೆಲ್ ವ್ಯವಸ್ಥೆ ಇದೆ ಅಂತ ಹೇಳಿ, ಬೋರ್ವೆಲ್ ವ್ಯವಸ್ಥೆ ಅದು ಡ್ರೈನೇಜ್ ಸ್ವಲ್ಪ ಲೀಕ್ ಆಗಿರೋದ್ರಿಂದ ಕಡೆ ಯೋಗ್ಯ ಆಗಿಲ್ಲ ಅಂತ. ಮನೆಯಲ್ಲಿ ಏನೋ ಹನಿ ನೀರು ಬರ್ತಾ ಇದೆ, ಅದು ಯಾವಾಗ ಬರ್ತಾ ಗೊತ್ತಿಲ್ಲ, ಅದು ಬೆಳಗ್ಗೆ ಬಂತು ಅದು ಮಧ್ಯಾಹ್ನ ಬಂತು ಸಂಜೆ ಬರ್ತಾ ಗೊತ್ತಿಲ್ಲ. ವಿಶ್ವವಿದ್ಯಾನಿಗಳಿದ್ದಾರೆ, ಅವರ ಶಾಲೆಯಲ್ಲಿ ಇರುವ ಸಂದರ್ಭದಲ್ಲಿ ಬಂದರೆ ಪಾಪ ತುಂಬಿಕೊಳ್ಳೋದು, ಮನೆಗೆ ಹೋಗಿ ತುಂಬಲು ಬಹಳ ಕಷ್ಟ ಆಗುತ್ತೆ. ಹಾಗಾಗಿ ಸ್ವಲ್ಪ ವೇದಿಕೆ ಮೇಲೆ ಇರ್ತಕ್ಕಂಥ ಸ್ವಲ್ಪ ಏನಾದರೂ ವ್ಯವಸ್ಥೆ ಮಾಡಿಕೊಂಡ್ರೆ, ಯಾಕಂದ್ರೆ ಮಕ್ಕಳಿಗೆ ಬೇಕಾಗಿರೋ ಕುಡಿಯುವ ನೀರಿನ ವ್ಯವಸ್ಥೆ, ನೀರು ಕೂಡ ಶುದ್ಧವಾದ ಕುಡಿಯುವ ನೀರಿಲ್ಲ ಅಂತಾರೆ, ಆರೋಗ್ಯ ಹದಗೆಟ್ಕೊಳ್ತಾರೆ. ಆಮೇಲೆ ಅದೇ ನೀರನ್ನು ತಗೊಂಡು ನಾವೇನು ಅಡುಗೆ ಮಾಡಿದರೆ ಅಲ್ಲಿ ಮಕ್ಕಳಿಗೆ ಪೌಷ್ಟಿಕವಾಗಿರ್ತಕ್ಕಂಥ ಆಹಾರ ಕಷ್ಟ ಆಗುತ್ತೆ ಅಂತ. ಹಾಗಾಗಿ ಇದು ಕೂಡ ಕುಡಿಯುವ ವ್ಯವಸ್ಥೆ ಇಲ್ಲ ಅಂತ. ಶೌಚಾಲಯ ಇದೆ, ಸ್ವಲ್ಪ ಅದಕ್ಕೆ ನೀರಿಲ್ಲ ಅಂತ ನೀರಿನ ವ್ಯವಸ್ಥೆ ಆಗಬೇಕಾಗಿದೆ. ವ್ಯವಸ್ಥೆ ಇದೆ ಹೇಗೆಲ್ಲ ಅಂದ್ರೆ ಮಕ್ಕಳಿಗೆ ಗ್ರಾಮ ಪಂಚಾಯತ್ ಹೈಟೆಕ್ ಸಂಚಾರ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ರಿ. ನಿರ್ಮಾಣಗಳಲ್ಲಿ ಸಾಕಷ್ಟು ವೇತನ ಮಾಡೋಣ ಅಂತಕ್ಕಂಥದ್ದು. ಮಕ್ಕಳಿಗೆ LPS ಸ್ಮಾರ್ಟ್ ಕ್ಲಾಸ್ ವ್ಯವಸ್ಥೆ ಕೂಡ ಆದರೆ ಅದು ಚೆನ್ನಾಗಿರುತ್ತೆ ಅಂತ. ಶಿಕ್ಷಣ ಇಲಾಖೆ ಕೊಡ್ಬೇಕಂತಿಲ್ಲ, ಸ್ಮಾರ್ಟ್ ಕ್ಲಾಸ್ ವ್ಯವಸ್ಥೆನ ಶಿಕ್ಷಣ ಇಲಾಖೆ ಕೊಡ್ಬೇಕಂತಿಲ್ಲ. ಸೊ ಭಾಳ ತಿಳಿದಿರಿ. ಸೊ ನೀವು ಅದಕ್ಕೆ ಕೈ ಸೇರಿಸಿದ್ರೆ ಇನ್ನೂ ಕೂಡ ಶಾಲೆ ಮತ್ತಷ್ಟು ಅಭಿವೃದ್ಧಿ ಸಾಧ್ಯ ಆಗುತ್ತೆ ಅಂತ. ಯಾಕಂದರೆ ನಿಮ್ಮಲ್ಲಿ ಸಾಕಷ್ಟು ಜನ ಮಹನೀಯರು ಈ ಶಾಲೆಗೆ ಏನಾಗಿದೆ ಬೇರೆ ಬೇರೆ ಕೊಟ್ಟಿದ್ದಾರೆ ಅಂತ. ಹೆಸರು ಸಾಕಷ್ಟು 20 ಕೊಟ್ಟಿದ್ದಾರೆ. ಕೆಲವರು ಫೋಟೋ ಆಗಿರ್ಬೋದು, ಕೆಲವು ಗ್ರೀನ್ ಬೋರ್ಡ್ ಆಗಿರ್ಬೋದು, ಜೊತೆಗೆ ಆಮೇಲೆ ಮಕ್ಕಳಿಗೆ ಊಟಕ್ಕೆ ಬೇಕಾಗಿರ್ತಕ್ಕಂಥ ತಟ್ಟೆಗಳಾಗಿರ್ಬೋದು, ಗ್ಲಾಸ್ ವ್ಯವಸ್ಥೆ ಆಗಿರ್ಬೋದು, ಹೀಗಾಗಿ ಎಲ್ಲವನ್ನ ಕೊಟ್ಟಿದ್ದಾರೆ ಅಂತ. ಸೊ ಅದು ಯಾಕಂದರೆ ಶಾಲೆಯ ಬಗ್ಗೆ ಪಾಲಕರಿರ್ತಕ್ಕಂಥ ಒಂದು ಖುಷಿಯ ವಿಚಾರ ಅಂತ, ಸ್ಫೂರ್ತಿ ಅಂತ, ಅದು ನಮ್ಗೆ ಭಾಳ ಖುಷಿ ಕೊಡ್ತಕ್ಕಂಥ ವಿಚಾರ. ಹಾಗಾಗಿಲ್ಲ ಈ ಶಾಲೆ ಕೈಗೊಳಿಸ್ಬೇಕಾದ್ರೆ ನೀವು ಕೂಡ ಒಂದು ಏನಾಗಿದೆ ಉತ್ಸಾಹ ಮತ್ತು ಪ್ರೋತ್ಸಾಹ ಅಷ್ಟಂತ ಅವಿಸ್ಮರಣೀಯ ಅಂತಕ್ಕಂಥದ್ದು ಅದನ್ನು ಅವಶ್ಯ ಅಂತಕ್ಕಂಥದ್ದು. ಹಾಗಾಗಿ ಸಂಪೂರ್ಣ ವ್ಯವಸ್ಥೆ ಚೆನ್ನಾಗಿದೆ, ತೊಂದರೆ ಇಲ್ಲ. ಅದು ಬೇಕಾಗಿರ್ತಕ್ಕಂಥದ್ದು ಒಂದು ಮಕ್ಕಳಿಗೆ ಇನ್ನೂ ಹೊಸದಾಗಿರ್ತಕ್ಕಂಥ ಏನಾದ್ರು ಈಗ ನಕಾಶೆ ಫೋಟೋ ಚೆನ್ನಾಗಿರ್ತದೆ ಮಕ್ಕಳಿಗೆ ಅಲ್ವಾ. ಯಾಕಂದ್ರೆ ನಮ್ಮಲ್ಲಿ ಮ್ಯಾಪ್ಗಳಿವೆ, ಗ್ಲೋಬ್ಸ್ಗಳ ವ್ಯವಸ್ಥೆ ಇದೆ, ಅಥವಾ ವಿಜ್ಞಾನ ಕಿಟ್ ವ್ಯವಸ್ಥೆ ಇದೆ, ಸೊ ಗಣಿತ ಕಿಟ್ ವ್ಯವಸ್ಥೆ ಇದೆ. ಅವ್ರು ಕೊಟ್ಟರೆ ಮಕ್ಕಳು ಏನಾಗಿರ್ತದೆ ಹೆಚ್ಚಿನ ಉತ್ಸಾಹ ಕೆಳಗೆ ಸಾಧ್ಯ ಆಗ್ತದೆ. ಯಾಕಂದ್ರೆ ಒಂದೊಂದೇ 5ನೇ ಕ್ಲಾಸ್ ಇರ್ತಕ್ಕಂಥ ಮಕ್ಕಳು ಇಲ್ಲಿ ಆಟದ ಜೊತೆಗೆ ಪಾಠನ ಕೂಡ ಮುಖ್ಯ ಅಂತ. ಈಗ ಬರೀ ಪಾಠ ಮಾಡ್ತಾ ಹೋಗ್ಬಿಟ್ರೆ ಮಕ್ಕಳಿಗೆ ಏನಾಗ್ತದೆ ಬೇಜಾರಾಗುತ್ತೆ, ಕಲಿಕೆ ಉತ್ಸಾಹ ಆಗಲ್ಲ. ಹಾಗಾಗಿ ಅವ್ರು ಕಲಿಬೇಕು ಅಂತಾರೆ, ಆಟ ಆಡ್ತಾ ಕಲಿಬೇಕು ಅಂತಾರೆ. ಬರೀ ಮೈದಾನದ ಜೊತೆಗೆ ಮಕ್ಕಳಿಗೆ ಪಾಠ ಬೋಧನೆ ಮಾಡಿದ್ರೆ ಇನ್ನೂ ಹೆಚ್ಚಿನವಾಗಿರ್ತಕ್ಕಂಥ ಶಿಕ್ಷಣ ಗುಣಮಟ್ಟಗಳು ಸಾಧ್ಯ ಆಗುತ್ತೆ. ಹಾಗಾಗಿ ಮಕ್ಕಳಿಗೆ ಏನಾಗಿದೆ ಗುಣಮಟ್ಟಗಳ ವ್ಯವಸ್ಥೆ ಕೂಡ ಈ ಶಾಲೆಗೆ ಆಗಬೇಕಾಗಿದೆ ಅಂತ. ಇದು ಮಹತ್ವವಾಗಿ ವಿಕಸಿತ ಕೆಲಸ ಅಂತಕ್ಕಂಥದ್ದು. ಆದರೆ ಈ ಶಾಲಾ ಮಕ್ಕಳಿಗೆ ಬಿಡುಗಡೆ ಆಗಿರ್ತಕ್ಕಂಥ ಅನುದಾನವನ್ನ ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ಮಾತನಾಡ್ತಾರೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಬಿಲ್ಸ್ ಮತ್ತು ವೋಚರ್ಸ್ಗಳನ್ನ ಮತ್ತು ನಗದು ಪುಸ್ತಕವನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಿದ್ದಾರೆ ಅಂತಕ್ಕಂಥದ್ದು. ಅದರಲ್ಲಿ ಕೂಡ ಹೇಳೋದಾಗಿಲ್ಲ. ಸೊ ಇಲ್ಲಿ ಒಟ್ಟಾರೆ 3 ಜನ ಶಿಕ್ಷಕರು ಈಗ ನಿಯೋಜನೆ ಬಂದಿದ್ದಾರೆ ಅಂತಕ್ಕಂಥದ್ದು ಈಗ 51 ಜನ ಮುಗಿಸೋದ್ರಿಂದ ಇನ್ನೊಬ್ಬರಿಗೆ ಅನುಕೂಲ ಆಗುತ್ತೆ. ಇಬ್ಬರೇ ಇಲ್ಲ, ಅದಕ್ಕೆ ಸರ್ಕಾರ ಇನ್ನೊಬ್ಬರು ಶಿಕ್ಷಕರ ಅವಶ್ಯಕತೆ ಇಲ್ಲಿ ಇದೆ ಅಂತ.
ವಿಜ್ಞಾನ ಪ್ರಕಾರ ಅಂತಾನೆ ಖಂಡಿತ ಅಂದರೆ 30 ಜನಕ್ಕೆ ಒಬ್ಬರು ಅದೇ ಅದೇ ಸರ್ ಹೀಗೆ ಹಾಗೆ ಹತ್ತಿರ ಇರಬೇಕು ನಮ್ಮ ಉದ್ದೇಶ ಇಷ್ಟೇ ಸರ್ಕಾರಿ ಶಾಲೆ ಶಿಕ್ಷಕರು ಅಂತಾರೆ ಇದು ಹೆಚ್ಚಿಗೆ ಇದು ಮಾಡ್ತಾರೆ ಕೆಲಸ ಚೆನ್ನಾಗಿರುತ್ತೆ ಅಂತ ಉದ್ದೇಶ ಇಷ್ಟೇ ಇದು ಚೆನ್ನಾಗಿತ್ತು ಇರಲಿ ಸರ್ಕಾರದ ಯೋಚಿಸಿರ್ತಕ್ಕಂಥ ವಿಚಾರ ಇದು ಒಟ್ಟ ನಮ್ಮ ಸಮಗ್ರ ಶಿಕ್ಷಣ ಯೋಜನೆಯ ಮಹತ್ವದ ಯೋಜನೆ ಅಂತಕ್ಕಂಥದ್ದು ಒಟ್ಟಾರೆ ಮಕ್ಕಳ ಗುಣಮಟ್ಟ ಶಿಕ್ಷಣದ ಗುಣಮಟ್ಟ ಶಾಲೆಯ ಮೂಲಭೂತ ಸೌಕರ್ಯಗಳು ಒಳಾಂಗಣ ಮತ್ತು ಹೊರಾಂಗಣ ಈ ಎಲ್ಲ ಯೋಜನೆಗಳು ಸಮರ್ಪಕವಾಗಿದ್ದರೆ ಮಾತ್ರ ಇದು ಸಮಗ್ರ ಶಿಕ್ಷಣ ಯೋಜನೆ ಸಮರ್ಪಕ ಆಗುತ್ತೆ ಅಂತ ಏನಿಲ್ಲ ಯಾವ ಇದೆ ಅಂತಕ್ಕಂಥ ಮಾಹಿತಿಯನ್ನ ಸರ್ಕಾರಕ್ಕೆ ವರದಿ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ ಅಂದ್ರೆ ಸರ್ ಹೇಳಿದ್ರು ಈಗಾಗಲೇ 30ಕ್ಕೆ ಒಬ್ಬರು ಅಥವಾ ಇಲ್ಲಿ ಇರ್ತಕ್ಕಂಥ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಶಿಕ್ಷಕರ ಸಂಖ್ಯೆ ಹೆಚ್ಚಾಗಿದ್ರೆ ಅಥವಾ ಯಾವ ಶಾಲೆಯಲ್ಲಿ ಶಿಕ್ಷಕರಿಲ್ವೋ ಆ ಶಾಲೆಗೆ ನಿಯೋಜನೆ ಮಾಡ್ತಕ್ಕಂಥ ಕೆಲಸ ಆಗಬೇಕಾಗಿದೆ ಅಥವಾ ಬೇರೆ ಶಾಲೆಯಲ್ಲಿ ಇರ್ತಕ್ಕಂಥ ಶಿಕ್ಷಕರ ಸಂಖ್ಯೆ ಹೆಚ್ಚಾಗಿದ್ರೆ ಯಾವ ಶಾಲೆಯಲ್ಲಿ ಶಿಕ್ಷಕರ ಕೊರತೆ ಇದೆ ಅವರಿಗೆ ಯೋಜನೆ ಮಾಡಬೇಕಾಗಿದೆ. ಇದು ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಅಂತ ಅದರ ಉದ್ದೇಶ ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯಗಳು ಮಕ್ಕಳಿಗೆ ಮುಟ್ಟಬೇಕಾಗಿದೆ. ಮಕ್ಕಳಲ್ಲಿ ಬೌದ್ಧಿಕ ಮಟ್ಟ ವಿಕಾಸ ಆಗಬೇಕಾಗಿದೆ, ಕಲಿಕೆ ದ್ವಿಗುಣಗೊಳ್ಳಬೇಕಾಗಿದೆ, ಮಕ್ಕಳ ಜ್ಞಾನಾರ್ಜನೆ ಹೆಚ್ಚಿಸಬೇಕಾಗಿದೆ, ಇಮ್ಮಡಿಗೊಳಿಸಬೇಕಾಗಿದೆ. ಅದಕ್ಕೆ ಸಮಯೋಚಿತ ಉದ್ದೇಶ ಏನ್ರಿ ಹೇಳಿ ಇದ್ದೇಳಿ ಗುರಿ ಮುಟ್ಟುವಂತಹ ನಿಲ್ಲದಿದೆ ಅಂದ್ರೆ ಇಲ್ಲಿದೆ ಇರ್ತಕ್ಕಂಥ ಯುವಕರನ್ನ ನಾಳೆ ಪ್ರಜೆಗಳಾಗಿ ಮಾರ್ಪಡಿಸಬೇಕಾಗಿದೆ ಅಂತಂದ್ರೆ ಇದು ಪ್ರಾಥಮಿಕ ಮತ್ತು ಪ್ರೌಢ ಹಂತದ ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂಥ ಗುಣಮಟ್ಟದ ಶಿಕ್ಷಣವನ್ನ ಕೊಟ್ಟರೆ ಮಾತ್ರ ಅದು ಸಮಾಜ ಸುಧಾರಣೆ ಆಗುತ್ತೆ. ಇಲ್ಲ ಅಂತ ಶಿಕ್ಷಣ ವ್ಯವಸ್ಥೆ ಏನಾಗುತ್ತೆ ಹಾಳಾಗುತ್ತೆ ಅಂತಕ್ಕಂಥ ಉದ್ದೇಶದಿಂದ ಈ ಶಿಕ್ಷಣ ಕ್ಷೇತ್ರದಲ್ಲಿ ಸಾಮಾಜಿಕ ಪರಿಶೋಧನೆಯನ್ನ ಒಳಪಡಿಸಿದೆ ಅಂತಕ್ಕಂಥದ್ದು ಇದು ನಮ್ಮ ಸಾಮಾಜಿಕ ಪರಿಶೋಧನೆ ಮೂಲ ಉದ್ದೇಶ ಅಂತಕ್ಕಂಥದ್ದು. ಮತ್ತೇನ ಹಾಕಿಬೇಕಂತ ಮುಂದೆ ಕೇಳ್ಬೋದು, ಏನೋ ಡೌಟ್ ಇದೆ ಇದು ನನ್ನ ಏನ್ ಕರ್ಕೊಂಡಿದ್ದೀವಿ ಏನ್ ಮಾಡ್ಬೇಕಾಗಿತ್ತು ಅಂತಕ್ಕಂಥದ್ದು. ಇನ್ನ ಒಂದು ಮಾತು ಬರ್ತಾರೆ ಸ್ನೇಹಿತರಾಗಿರ್ತಕ್ಕಂಥ ಸ್ವಲ್ಪ ಪಂಚಾಯತ್ ಸದಸ್ಯರಿದ್ದಾರೆ, ಅವರಿಗೆ ಪಂಚಾಯತ್ ಏನ್ ಸೌಲಭ್ಯ ಸಿಗ್ತದೆ ಶಾಲೆಯಲ್ಲಿ ಸ್ವಲ್ಪ ಪ್ರಯತ್ನ ಮಾಡಿದ್ರೆ ಆಗ್ಬೋದು ಅಂತಕ್ಕಂಥದ್ದು. ಹಾಗಾಗಿ ಕೇವಲ ಸದಸ್ಯರಷ್ಟೇ ಅಲ್ಲ ವೇದಿಕೆ ಮೇಲೆ ಆಶೀರ್ವಾದಿರ್ತಕ್ಕಂಥ ಹಿರಿಯರು ಸ್ವಲ್ಪ ಸಾಥ್ ಕೊಟ್ಟರೆ ಗ್ರಾಮ ಪಂಚಾಯತಿಯ ಚರ್ಚೆ ಮಾಡಿದ್ರೆ ಈ ಶಾಲೆಗೆ ಒಂದು ಶಾಲೆ ಆಗ್ಬೋದು. ಸೊ ಅದರ ವಿಧಾನ ಕೂಡ ಏನಾಗುತ್ತೆ ಸಾಧ್ಯತೆ ಇದೆ. ಜೊತೆಗೆ 15 ಶಾಲೆಗಳಲ್ಲಿ ಪಂಚಾಯತಿ ಶಾಲೆ ಹೋಗಿರ್ತಕ್ಕಂಥ ಸೊ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಮಾಡೋಕ್ಕೆ ಅವಕಾಶ ಇದೆ ಅಂತಕ್ಕಂಥ ಓದೋಣ. ಅದಕ್ಕೆ ಸ್ವಲ್ಪ ಏನಾದರೂ ಈ ಪಂಚಾಯತಿ ಸ್ವಲ್ಪ ಚರ್ಚೆ ಮಾಡಿದ್ರೆ ಅಥವಾ ಆ ಸಂಪನ್ಮೂಲ ಸೌಲಭ್ಯ ಶಾಲೆಗೆ ಮಕ್ಕಳಿಗೆ ಕಲಿಕೆಗೆ ಸಹಾಯ ಆಗಲಿ ಅಂತಕ್ಕಂಥ ಒಂದು ಮಾತುಗಳನ್ನು ವಿಷಯಗಳೇ ನನ್ನದಾಗಿದೆ ಹೇಳ್ತಾ ಅನುಷ್ಠಾನ ಮಾಡಬೇಕಾಗಿದೆ, ಇನ್ನು ಏನೇನು ಅಳವಡಿಸಿಕೊಳ್ಳಬೇಕಾಗಿದೆ, ಶಾಲೆ ಅಂದ್ರೆ ಏನು, ಮಕ್ಕಳಿಗೆ ಯಾವ ರೀತಿಯವರ ಗುಣಮಟ್ಟವನ್ನು ಹೆಚ್ಚಿಸಬೇಕಾಗಿದೆ ಅನ್ನುವಂತಹ ಒಂದು ಸವಿವರವಾಗಿ ತಮ್ಮ ಒಂದು ಭಾಷಣದಲ್ಲಿ ಹೇಳಿದಂತಹ ಸಂಕೇಶ್ ಸರ್ ಅವರಿಗೆ ಅನಂತ ವಂದನೆಗಳು. ಅದೇ ರೀತಿಯಾಗಿ ಸಂತೋಷ್ ಪಾಟೀಲ್ ಸರ್ ಅವರು ಒಂದೆರಡು ಮಾತುಗಳನ್ನು ಹೇಳಬೇಕಂತ ವ್ಯವಸ್ಥೆ ಕರೆಂಟ್ ಬಂದು ಭಾಳ ತೊಂದರೆ ಸ್ವಲ್ಪ ಮಕ್ಕಳ ಪ್ರಾಬ್ಲಮ್ ಅದ ಮತ್ತೇನಿಲ್ಲ. ಮಕ್ಕಳು ನಮ್ಮ ಶಾಲೆ ಮಕ್ಕಳಿಲ್ಲ ನಮ್ಮ ಸ್ವಲ್ಪ ನಾವು ಏನಾರ ಇದು ಮಾಡ್ಕೊಂಡು ಎಲ್ಲ ಸೇರಿ ಏನಾಗ್ತದೆ ನೋಡೋಣ. सरस्वती
ಬಂದು ಎಲ್ಲ ಮಾಹಿತಿಯನ್ನು ಪಡೆದು ಅದರ ವಿವರವನ್ನು ಪಡ್ಕೊಂಡಿದ್ದಾರೆ. ಈ ಶಾಲೆಗೆ ಏನೇನು ಸೌಲಭ್ಯಗಳಾಗಿದೆ ಅಥವಾ ಏನೇ ಇದು ಅಂದರೆ ಅವರು ತನ್ನ ಮೇಲಾಧಿಕಾರಿಗಳಿಗೆ ಅದಕ್ಕೋಸ್ಕರ ಆ ಉತ್ಸವದ ಏನು ಉತ್ಸವ ಆ ಉತ್ಸವದ ಮಾಹಿತಿಯನ್ನು ನಮ್ಮ ಮುಖ್ಯ ಗುರುಮಾತೆಯ ಹತ್ರ ಕರ್ಕೊಂಡ್ರಿ. ನೀವು ಅದನ್ನು ಕೊಡ್ರಿ. ನನ್ನ ಕೈಯಿಂದ ಏನೇನ ಮಾಡಿದಷ್ಟು ನಾನು ಸಹಾಯ ರಾಜಕೀಯವಾಗಿ ಅಥವಾ ಯಾವುದೇ ಪುಷ್ಕರಿಗೆ ಎಲ್ಲರೂ ರಕ್ಷಣೆ ಆಗ್ತದೆ. ಈ ವಿಡಿಯೋ ಪಂಚಾಯತಿ ಕೆಲಸ ಆಗ್ತದೆ. ಈಗಾಗಲೇ ಮೊದಲ ಅವರ ಸಮಸ್ಯೆ ಇಟ್ಟು CC ಮಕ್ಕಳಿಗೆ ಕೊಡುವಾಗ ಸಹಾಯ CC ಮತ್ತು ಈಗ ರೂಮಿನ ಸಂಖ್ಯೆ ಕಡಿಮೆ ಮಾಡಿದ್ವಿ. ಜಗ ಸಾಂದ್ರದಿಂದ ಈಗ ಸಂಕೇಶ್ವರ ಹೇಳುವಂಥ ಎಲ್ಲ ಸಮಸ್ಯೆಗಳನ್ನು ನಿಮ್ಮ ಲೆವೆಲಲ್ಲಿ ನೀವು ಮತ್ತು ಇದಕ್ಕೆ ಏನೇನು ಯಾರಿಂದ ಏನು ಕೆಲಸ ಆಗ್ತದೆ ಅನ್ನೋದು ನಮ್ಗಿಂತ ಜಾಸ್ತಿ ನಮ್ಮ ಉದ್ದೇಶದಲ್ಲಿ ಜಾಸ್ತಿ ಇರ್ತದೆ. ಯಾಕಂದರೆ ಅದೇ ಕಚೇರಿಗಳಲ್ಲಿ ಅದೇ ಕೆಲಸದಲ್ಲೇ ಅವರು ತಮ್ಮ ಜೀವನವನ್ನು ಮಾಡಿದ್ದಾರೆ. ನಿಮಗೆ ಕೆಲಸದ ಜೊತೆ ಮಾಹಿತಿ ಕೊಟ್ಕೊಂಡು ಯಾರಿಗೆ ಬೇಕಾದ್ರೆ ಯಾರ ಕಡೆಯಿಂದ ಏನು ಕೆಲಸ ಅಂತ ಮಾಹಿತಿ ಆ ಮಾಹಿತಿಯನ್ನು ನಮಗೆ ಹೇಳಿದ್ರೆ ನಮಗೆ ನಿಮ್ಮ ಜೊತೆ ನಾನು ಕೈ ಜೋಡಿಸ್ತೀನಿ ಅಂತ ಹೇಳಿ ನನ್ನ ಮಾತನ್ನು ಧನ್ಯವಾದ. ಸಹಾಯ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದಂತಹ ಸಂತೋಷ್ ಪಾಟೀಲ್ ಸರ್ ಅವರಿಗೆ ಅನಂತ ವಂದನೆಗಳನ್ನು ಹೇಳ್ತಾ ನಾಗೇಂದ್ರ ಸರ್ ಅವರು ಸಹ ಒಂದೆರಡು ಮಾತುಗಳನ್ನು ಎಲ್ಲರಿಗೆ ನಮಸ್ಕಾರ. ಇಲ್ಲಿ ಹುಡುಗರ ನನಗೆ ಶಿಕ್ಷೆ ಯಾಕಂದ್ರೆ ದಿವಸ ಮುಂಜಾನೆ ಮಧ್ಯಾಹ್ನ ಸಂಗೀತ ಒಂದು ವಿಸಿಟ್ ಐತೆ ನೋಡಿ ಒಂದು ರೀತಿ ಹೆಂಗಾಗಿರಂದ್ರೆ ಮೇಡಮ್ಗೆ ಒಂದು ಬಜ್ಜೆಗೆ ಆ ರೀತಿ ಎಲ್ಲರೂ ನನಗೆ ಹೋಗಾಗ ಬರಾಗ ಸರ್ ಅಂತಾರೆ ರೂಪಾಂಗಿ ಸರ್ ಅಂತಾರೆ ಅದಕ್ಕೆ ನಮಗೆ ಏನು ಸರ್ ಅಂತ ಒಂದು ಹುಡುಗಿ ಯಾರು ಸಿಗ್ತದೆ ಸೊಲ್ಲಾಪುರ ಸರ್ ಬರ್ತಾರೆ ದಿವಸ ಭೇಟಿ ಆಗ್ತಾರೆ. ಇಲ್ಲಿ ಮೊದಲು ನಾವು ಬಂದಾಗ ಭಾಳ ಕೇಳಿದ್ದೀವಿ. ಮೊದಲು ನಾವು ಅಡ್ಡಾಡಕ ಕೆಲಸದಲ್ಲಿ ನಮ್ಮ ಗಾಡಿ ನಮ್ಮ ಡ್ರೈವರ್ ಕರ್ಕೊಂಡು ಲೆವಲ್ ಮಾಡಿದ್ರು. ಇಲ್ಲದೆ ಆ ಕಾಲ ಬೇಡ ಬರಲಾಗ ಬೇಸಿಕ್ ಮತ್ತೆ ಲೆವಲ್ ಮಾಡಿದ್ರು. ಇಲ್ಲದೆ ಅದು ನಮ್ಮ ಹುಡುಗರು ಬೀಳಂತವು ಕಾಲು ಹೋಗುವಂಥವು ಕ್ರೀಡೆ ಬರಲಾಗ ಅದನ್ನು ಕ್ಯಾನ್ಸರ್ ಟ್ಯಾಕ್ಸಿ ಸೀಟ್ ಮಾಡೋಕೆ ಆಮೇಲೆ 4 ದಿವಸ ಇದ್ದು ಕಂಪೌಂಡ್ ಕಲರ್ ಇರ್ತೈತಿ. ಮಾಡಿ ಸುಣ್ಣ ಬಣ್ಣ ಮಾಡಿ ಅದನ್ನು ಕಲರ್ ಮಾಡಿ ಅದನ್ನ ಸುರಕ್ಷತೆ ಲೈಫ್ ಅದು ಕೂಡ ಮಾಡಬೇಕು. ಆಮೇಲೆ ನಳದ ಗಣೇಶನಿಂದ ನಳದ ಗಣೇಶನಿಂದ ನಾವು ಡ್ಯಾಮೇಜ್ ಆಗಿತ್ತು ಅದನ್ನು ರೀಪೇರ್ ಮಾಡ್ಕೊಬೇಕು. ಅದು ಒಂದು 6 ತಿಂಗಳ ಆಮೇಲೆ 5.5 ಲಕ್ಷ ರೂಪಾಯಿ ಶೌಚಾಲಯ ಹಾಕೊಂಡಿರ್ತೀವಿ. ಯಾಕಂದ್ರೆ ಈ ಕಾಂಗ್ರೆಸ್ ದೇವಸ್ಥಾನಕ್ಕಿಂತ ಒಂದು ಜಾಸ್ತಿ ಜಾತಿ ಧರ್ಮ ಇಲ್ಲಾರ್ದಂಥದ್ದು ಬೇರೆ ಭಾವ ದೇವಸ್ಥಾನಕ್ಕಿಂತ ಪವಿತ್ರ ಅಂತ ಸ್ಥಳ ಇದೆ. ಇಲ್ಲಿ ಕಾಂಗ್ರೆಸ್ ನಿಂದೆ ಮಾಡಿ 5.5 ಲಕ್ಷ ರೂಪಾಯಿ ಕೆಲಸ ಬಂದ್ ಮಾಡ್ಕೊಂಡು ಅದು ಅದಕ್ಕೆ ಆಗ್ಬಿಟ್ಟು ನಮ್ಮದೇ ಹೋದ್ರೆ 4 ವರ್ಷ ಹೋಯಿತು. ಅದು ಮುಂದೆ 4 ತೊಗೊಳ್ತಿರಲ್ಲ ನಾವು ಒಳ್ಳೆಯ ಬಂದ್ರೆ ಸಾಕ್ಷಿ ಇದೇ ಒಂದು ನಾವು ಬಿಟ್ಟಿರ್ತದೆ. ಅದಕ್ಕೆ ಮಾತ್ರ ಶೌಚಾಲಯ ನಾವು ಆಗಂಗಿಲ್ಲ ಗೊತ್ತಾಯ್ತು. ರೋಡ್ ಹಾಕಿದ್ವಿ ಎಲ್ಲ ಮಾಡಬೇಕು ಅದೆಲ್ಲ ಗೊತ್ತಾಯ್ತು. ಆಮೇಲೆ ಇದ್ರೆ ಒಂದು ಸ್ವಲ್ಪ ಏನೋ ರಿಪೇರ್ ಮಾಡುವಂಥ ಕೆಲಸ ಆಮೇಲೆ ಬಾಗಿಲು ಕೊಂಡಿ ಮಾಡಿದ್ದೀವಿ ಅವ್ರಿಗೆಲ್ಲ ರಿಪೇರ್ ಮಾಡಿಸ್ತೀವಿ. ಆಮೇಲೆ ಬೈಕ್ ಸೆಟ್ಟಿಂಗ್ ಎಲ್ಲ ರಿಪೇರ್ ಇತ್ತು ಅದನ್ನು ರಿಪೇರ್ ಮಾಡಿ ಆಮೇಲೆ ಅದು ನೀರು ನೀರು ಅದು ಮಕ್ಕಳಿಗೆ ರಾಡೆಲ್ಲ ಕೊಡೋದನ್ನ ಸ್ವಲ್ಪ ಕಾಂಟ್ಯಾಕ್ಟ್ ಹಾಕಿ ಏನು ಸಾಧ್ಯ ಇರೋದೆಲ್ಲ ಮಾಡೋಕ್ಕಾಗಲ್ಲ. ಮುಂಜಾನೆ 10 ಗಂಟೆಗೆ ಮ್ಯೂಸಿಕ್ ಮಾಡಿದ್ರೆ ಅದು ಇವರು ಟೀಚರ್ ಅವ್ರಿಗೆ ಬರ್ತಾಯಿಲ್ಲ ಟೀಚರ್ ಯಾರೋ ಒಂದು 5 ಗಂಟೆ ತರ ಆಯ್ತು ಅಂದ್ರೆ ಪ್ರೇಯರ್ ನಾವೇ ಚಾಲು ಮಾಡ್ಬಿಟ್ಟಿರ್ತಾರೆ.
ಯಾರಿಗೆ ಅನ್ಯಾಯ ಆಗಬಾರ್ದು. ನಾವು ಯಾವ ರೀತಿ ಹೇಳ್ತಾ ಅಂತಂದ್ರೆ ಯಾರ ವಿಚಾರ ಇವತ್ತು ನಿಮ್ಗೆ ಅವಕಾಶ ನನಗೆ ಕರೀರಿ. ನನಗೆ ಏನು ಸಾಧ್ಯ ಅದ ನಾನು ದೊಡ್ಡಷ್ಟು ಮಕ್ಕಳಿಗೆ ಎಷ್ಟು ಸಾಧ್ಯ ಅಷ್ಟೊಂದು ಮಾಡ್ತೀನಿ ಅಂತ ಹೇಳಿ ಅಷ್ಟೊಂದು ಮತ್ತು ಮನೆ ದೊಡ್ಡ ಅಡುಗೆ ಮಿಕ್ಸಿ ಫ್ಯಾಕ್ಟ್ರಿ ಉಪನ್ಯಾಸಕರು ಅವರು ವ್ಯವಸ್ಥೆ ಮುಗಿಯುತ್ತಂದ್ರೆ ಬಂದ ಮಕ್ಕಳಿಗೆ ಮಾಹಿತಿ ಕೊಡ್ತೀವಿ. ಮಕ್ಕಳಿಗೆ ಸರ್ವ ವಾಟ್ಸಪ್ ಯಾರ ರಿಟೈರ್ಡ್ ಆದವರು ಅಲ್ಲಿ ಕಟ್ಟಿ ಕೂತಿರ್ತಾರೆ ನೀವು ಬರ್ರಿ ಬಾಬೆ ಏನಂದ್ರೆ ನಮ್ಮ ಮಕ್ಕಳಿಗೆ ಏನಾದ್ರು ಸ್ವಲ್ಪ ಸಾಧ್ಯ ಆದಷ್ಟು ಏನೋ ಸಾಧ್ಯ ಮಾಡಕ್ಕೆ ಸಾಧ್ಯ ದಯವಿಟ್ಟು ಮಾಡ್ತಾರೆ ಭಾಳ ರಿಪೇರ್ ಮಾಡ್ಕೊಂಡು ಅಲ್ಲಿ ಸೇನಾನಗರದಿಂದ ಈಗ ನಮ್ಮ ಹಿರಿಯ ಬಂದಿದ್ರಲ್ಲಿ ಅವ್ರಿಂದ ನಾವು ಕೆಲವೊಂದು ತೊಗೊಂಡು ಮಾರ್ಗದರ್ಶನ ತೊಗೊಂಡಿರೋ ದಯವಿಟ್ಟು ನೋಡಿ ನಿಮ್ಮ ಪಾಲಕರ ಪ್ರತಿಯೊಬ್ಬರದೆಲ್ಲ ಜವಾಬ್ದಾರಿ ಇತ್ತು. ಕೇವಲ ಶಿಕ್ಷಕರಾಗಲಿ ಅಧಿಕಾರಿಗಳಿಂದಾಗಲಿ ನೀವು ಚುನಾಯಿತ ಪ್ರತಿನಿಧಿಗಳಿಂದಾಗಲಿ ಮಾಡಬೇಕಂತಿಲ್ಲ. ಈಗೇನು ಪಾಲಕರಲ್ಲ ಅವ್ರದ್ದು ಪಾಸ್ ಕೊಡಬೇಕು. ಯಾಕಂದ್ರೆ ಸರ್ಕಾರಕ್ಕೆ ಏನು ಕೊಡೋದು ಎಲ್ಲ ಕೊಟ್ಟವರು ಯೂಸ್ ಕೊಟ್ಟಾರ ಯೂನಿಫಾರ್ಮ್ ಕೊಟ್ಟಾರ. ಆದ್ರೂ ಹುಡುಗ ಹಾಕೊಂಡು ಏನು ಕ್ಲಾಸ್ ನಿಮ್ಮ ಕೇಳ್ತೀನಿ. ಈಗ ಹಾಕೊಂಡು ಪಾಲಕ ಸಾಧ್ಯ ಆಗಿಲ್ಲ ಹೇಳಿ ನಾವು ಗುಡಿ ಗುಂಡಾರಿ ಕೊಡೋದೇ ಕೊಡಂಗಿಲ್ಲ. ರೊಕ್ಕ ಏನಂತ ಕುಡಿಯೋದು ಅದಕ್ಕೆ ರೊಕ್ಕ ನಾಲ್ಕು ಯಾಕಂದ್ರೆ ರೊಕ್ಕ ನಾಲ್ಕು ಕೊಡ್ತೀವಿ ಕೊಡ್ತೀವಿ ಅಂತ ಸರಿಯಾಗಿ ಹಾಕೊಂಡು ನಾವು ಯಾರಿಗೆ ಕಡಿಮೆ ವಿಭಾಗ ಪಾಲಕ ಮತ್ತೇನಾರ ಸರಿಯಾದ ನಾವೆಲ್ಲ ಕೂತ್ಕೊಂಡು ಮಾಡೋದು. ಇಲ್ಲಿಯವರೆಗೆ ಶಾಲೆಗಳಿಗೆ ಅತ್ಯಂತ ಕಳಕಳಿಯನ್ನು ಹಾಗೂ ಕಾಳಜಿಯನ್ನು ವ್ಯಕ್ತಪಡಿಸಿದಂತಹ ಜಾಗೃತಿ ಸರ್ ಅವರಿಗೆ ಅನಂತ ಒಂದೆರಡು ಮಾತುಗಳನ್ನು ಏನು ಕಾರ್ಯಕ್ರಮ ಭಾಳ ಒಳ್ಳೆ ಕಾರ್ಯಕ್ರಮ. ಯಾಕಂದ್ರೆ ನಾನು 35 ಸರ್ವಿಸ್ ಮಾಡುವಾಗ 32 ವರ್ಷ ಬರೀ ಆಫೀಸರ್ ಮಾಡಿದ್ದೆ. ಈ ಶಿಕ್ಷಕರು ಪಾಲಕರು ಮಕ್ಕಳು ಶಿಕ್ಷಕರನ್ನು ಭಾಳ ಖುಷಿ ಕಲಿತವ್ರು ನಾವು ಅಂತ ಒಂದು ಕಾರ್ಯಕ್ರಮ ಮಾಡಿದೆ. ಇದು ಬರೀ ಕಾರ್ಯಕ್ರಮ ಯಾವಾಗ ಅದು ಅನುಷ್ಠಾನ ಅವ್ರೇನು ಕೆಲವು ಸೂಚನೆ ಕೊಟ್ಟಲ್ಲ ಅವೆಲ್ಲ ಪಾಲನೆ ಮಾಡೋದು ನೋಡ್ಕೊಂಡು ಕೆಲಸ ಪಾಲಿಕೆ ಕೆಲಸ. ಅದಕ್ಕೆ ಮೂಲಭೂತ ಸೌಕರ್ಯ ಮಾಡಿದೆ ಈ ಶಾಲೆಗೆ. ಅದು ಮಾಡಬೇಕಾಗ ನಾನು ಈ ನವರಸ ಸ್ಕೂಲದ ಅಧ್ಯಕ್ಷತೆ ಮಾತ್ರ ತೊಂದರೆ ಅದನ್ನು ಬಿಟ್ಟು ಮಕ್ಕಳು ಗೌರವ ಅಧ್ಯಕ್ಷತೆ ಈ ಶಾಲೆಗೆ ಒಂದು 20 ವರ್ಷ ಅವ್ರು ಯಾರು ಕಲಿತು ನಾವು ಬಂದು ಏನೇನು ನಾವು ಬಂದು ಕೆಲಸ ಮಾಡ್ತಾರೆ ಅಷ್ಟು ವ್ಯವಸ್ಥೆ ಇವೆಲ್ಲ ಶಾಲೆಗೆ ಬರುವಂಥ ಶಾಲೆಗೆ ಬಂದಿದ್ದೆ. ಅದಕ್ಕೆ ಇಲ್ಲಿ ನಮ್ಮ ವಿಚಾರ ಏನದ ಇದು ಹೈಯರ್ ಫ್ಯಾಮಿಲಿ ಮಾಡುವಂಥ ವಿಚಾರ ತಮ್ಮೆಲ್ಲ ಅಭಿಪ್ರಾಯ ಕೊಡಿ. ಯಾಕಂದ್ರೆ ನಮ್ಮ ಮಕ್ಕಳಿಗೆ ಹೋಗ್ಬೇಕು ಕೊನೆಗೂ ಇದಕ್ಕೆ ಸ್ವಾತಂತ್ರ್ಯ ಬಾಲಿ ಅದು ವರ್ಷ ಒಂದು ಜವಾಬ್ದಾರಿ ಕೊಡ್ತೀನಿ. ಈ ವರ್ಷ ಒಂದು ವರ್ಷ ಚೆನ್ನಾಗಿರ್ತದೆ ಆಗುತ್ತೆ 100% ಹಾಗೆ ಯಾಕಂದ್ರೆ ಶಾಲೆ ನಮ್ಮ ಮಕ್ಕಳು ಬೇರೆ ಕಡೆ ಮಾಡೋದು ಅದೊಂದು ಕೆಲಸ. ಮತ್ತು ಒಂದು ಹೈಸ್ಕೂಲ್ ಮಾಡೋದು ಉದ್ದೇಶ ನಮ್ದು ಹೈಸ್ಕೂಲ್ ಇಲ್ಲ ಸಾಕಷ್ಟು ಗೌರ್ಮೆಂಟ್ ಶಾಲೆ ಇದೆ ಗೌರ್ಮೆಂಟ್ ಶಾಲೆ ಅದ. ಯಾಕಂದ್ರೆ ಗೌರ್ಮೆಂಟ್ ಹೈಸ್ಕೂಲ್ ಮಾಡೋದು ವಿಚಾರ ಇಲ್ಲಿ ತಮಿಳು ನಾನು ರಿಟೈರ್ಡ್ ಆದ ಕೂಡ ಇನ್ವೆಸ್ಟ್ ಮಾಡೋದು ಏನೇ ಕೆಲಸ ಮಾಡ್ತೀನಿ ನಿಸ್ವಾರ್ಥ ಸೇವೆ ಸರ್ವಿಸ್ ಆಗಿ ಮಾಡಿದ್ದ ಕೊಟ್ಟರು ಹೋಗ್ಬೋದು ಯಾರಿಗೆ ಒಂದು ಕೆಲಸ ತಗೊಂಡು ನಮ್ಮ ಕಡೆ ಪ್ರಾಕ್ಟೀಸ್ ಆಗ್ಬಿಟ್ಟು ಕೆಲವು ಮಾಡ್ತಾರೆ ಸಂದಿದ್ದು ಅದನ್ನು ನಾವು ಬರಬಾರ್ದು ಬಿಡೋದು ಹಂಗೆ ಕೆಲಸ ಮಾಡುವಂಥ ಸ್ವಭಾವ ಯಾರು ಏನೇ ಆಗಿದ್ದು ನಿಸ್ವಾರ್ಥ ಸೇವೆ ಮಾಡಬೇಕು. ಅದ ಇದು ಶಿಕ್ಷಕರಿಗೆ ಇಡುವುದಂದ್ರೆ ಮಕ್ಕಳ ಸಂಖ್ಯೆ ಇದು ಮಾಡ್ಕೊಳ್ಳಿ ಸಂಖ್ಯೆ ಹೆಚ್ಚು ಮಾಡ್ತಾರೆ. ಬರೀ ಇಂಟ್ರೆಸ್ಟ್ ಮಾಡಬೇಕು ನಿಮಗೂ ಇಂಟ್ರೆಸ್ಟ್ ಮಾಡಿ ಕಲಿಸ್ಬಿಡ್ತಾರೆ. ನಾವೇ ಭಾಷೆ ಮಾಡ್ಕೊಂಡು 100 ಮಂದಿ ಭಾಷೆ ಮಾತಾಡ್ತಿಲ್ಲ ಕಡಿಮೆ ಅಂದರೆ ಕಡಿಮೆ ಮಾತಾಡ್ತೀವಿ. ನೀವು ಹಾಗೆ ಮಕ್ಕಳಿಗೆ ಕಡಿಮೆ ಅಂದರೆ ಹೇಳಿ ಮನಸ್ಸು ಬರ್ತಾರೆ. ಯಾಕಂದ್ರೆ ಸಣ್ಣ ಮಕ್ಕಳು ಕ್ವಶನ್ ಮಾಡೋದು ನೀವು ಅವ್ರಿಗೆ ಆನ್ಸರ್ ಮಾಡ್ತಾರೆ ಇಂಟ್ರೆಸ್ಟ್ ಮಾಡ್ತಾರೆ ನೀವು ಅದಕ್ಕೆ ಮಕ್ಕಳು ಸಂಖ್ಯೆ ಮಾಡಿ ಕೊನೆ ಅದು
ಅಲ್ಲಿ ಯಾವುದೇ ರಾಷ್ಟ್ರೀಯ ಹಬ್ಬಗಳು ಮಾಡ್ತಾರೆ. ಜನವರಿ 26 ಆಗಸ್ಟ್ 15 ಮಹಾತ್ಮ ಗಾಂಧಿ ಅಂಬೇಡ್ಕರ್ ಜಯಂತಿ ಯಾವುದೇ ಜಯಂತಿ ಮಾಡಿದ್ರೆ ಪ್ರತಿಯೊಬ್ಬ ಗುರುವಿಗೂ ಒಂದು ಪಾಲಕರು ಬರಲೇಬೇಕು. ಕೊಟ್ಟಿಲ್ಲ ಯಾಕೆ ಆಗಿಲ್ಲ 2 ಸಲ ಬಂದಿರಿ 30 ಮಂದಿವರೆ 20 ಮಂದಿ 25 ಮಂದಿ ಅಷ್ಟೇ ಮಾಡ್ತಿದ್ರೆ ಪಾಲಕರಿಗೆ ಶಿಕ್ಷಕರು ವಿತರಣೆ ಮಕ್ಕಳು ಇರ್ತಾವಲ್ಲ ಮಕ್ಕಳು ಪಾಲಕರು ನಂತರ ಸಮಾಜ ಅಧಿಕಾರಿಗಳು ಇವು 4 ಸಂಪರ್ಕ ಕೇಂದ್ರ ಒಂದೇ ಇತ್ತಂದ್ರೆ ಅದು ಯಾವುದೇ ವ್ಯವಸ್ಥೆ ಭಾಳ ಚೆನ್ನಾಗಿ ಹೇಳ್ತಾರೆ. ಆ ನಿಟ್ಟಿನಲ್ಲಿ ನಾವು ಶಿಕ್ಷಕರು ಕೆಲಸ ಮಾಡಬೇಕಾಗ್ತದೆ. ಪಾಲಕರು ಕೂಡ ಅಷ್ಟೇ ಯಾವುದೇ ಕಾರ್ಯಕ್ರಮ ಬರ್ತಾರೆ ಅವ್ರು ಹೇಳಿದ್ರು ಬರ್ತೀವಿ ನಿಮ್ಮ ಮಕ್ಕಳು ನಮ್ಮ ಮಕ್ಕಳು ಕಲಿಬೇಕಲ್ಲ ಮತ್ತು ಸರ್ಕಾರ ಎಲ್ಲವನ್ನೂ ನಮ್ಮ ಸೌಲಭ್ಯಗಳು 3 ಬಿಸಿಲು ಪಡೆಯುವ ನಿರ್ಮಾಣ ಬಡ್ಡಿ ಕೊಡಿಸಿದ ಬೀಟ್ ಇನ್ಸ್ಟಿಟ್ಯೂಷನ್ ಅದ ಒಂದು ಕಲ್ಚರಲ್ ಆಕ್ಟಿವಿಟಿ ಮೆರಿಟ್ ಟೀಚರ್ಸ್ ಎಲ್ಲರಿಗೂ ಭಾಳ ಈ ಸುಮ್ಮನೆ ಪ್ರಾವಿಟ್ ಅಂತಾರ ಪ್ರಾವಿಟಿಗೆ ಏನೂ ಇಲ್ಲ ವರ್ಷಗಳು ಹೋಗೋದು ಪ್ರಾವಿಟ್ ಸಾರಿ ಎಲ್ಲಿ ಹೋಗ್ಬೇಕು ಸರ್ಕಾರ ಸಾರಿ ಭಾಳ ಶಿಕ್ಷಣ ಶಿಕ್ಷಣ ಅದು ಸರ್ಕಾರ ಸಾರಿಗೆ ನಿಮ್ಮ ತಿಳಿದಿದೆ ಇರಬೇಕಾದ್ರೆ ಉದ್ದೇಶ ಏನಂದ್ರೆ ಒಂದು ವರ್ಷ ಈ ವಾರ 7 ಹೈಸ್ಕೂಲ್ ಮಾಡೋದು ಉದ್ದೇಶ ಇದೆ. ಆ ರೀತಿಯಾಗಿ ನಾವು ಟೀಚರ್ ಮಾಡಿ ಇನ್ನೊಂದು ಕಾರ್ಯಕ್ರಮ ಮಾಡಿದ್ದೇವೆ. ನಮ್ಮ ಆಸಕ್ತಿ ಮಂದಿರ ಭಾಳ ಇಲ್ಲ. ಅದಕ್ಕಾಗಿ ಸಂದೇಶ್ ಅವರು 3 ದಿನ ಸತತವಾಗಿ ಕೆಲಸವನ್ನು ಮಾಡ್ಯಾರ. ನಿಮ್ಮ ಹೈಟೆಕ್ ಶೌಚಾಲಯ ಅವರನ್ನು ನಾವು ಮಾಡ್ತೇವೆ. ಗೌರವಿಸಿದ ನನ್ನ ಜವಾಬ್ದಾರಿ ಇಲ್ಲ. ನಮ್ಮೆಲ್ಲ ನಾವು ಕೂಡ ಭಾಷಣ ಮಾಡಿ ಇದು ಬೀಳ ಕ್ಲೀನ್ ಮಾಡೋದು ನಾವೇ, ಬಸ್ ಮಾಡೋದು ನಾವೇ, ಕಾಕಲ್ ಮಾಡೋದು ನಾವೇ, ಈ ಬೂತ್ ಶಾಲೆ ಬೂತ್ ಮಾಡೋದು ನಾನೇ ನಿಂತ್ಕೊಂಡಿದ್ದೆ. MLA ತಗೊಂಡು ನಾವು ಯಾರು ಬಂದು ನೀರು ಸ್ವಲ್ಪ ಚಲೋ ನಾವು ಬಂದು ಓಡಾಡ ಮುದ್ದು ಬಸ್ ಕಾಯ್ಪಲ್ಲಿ ಮುದ್ದು ಬೂತ ಸ್ವಂತ ಹೋಗ್ಲಿ ಲೆಕ್ಕ ಒಬ್ಬನೇ ಇರುತ್ತೆ MLA ತಗೊಂಡು ಅದಕ್ಕೆ ಮಾಡಬೇಕು ಏಕೆ ಎಲ್ಲ ಬರಲಿಲ್ಲ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ. ಬಂದು ಮಾಡಿ ಒಳ್ಳೆ ಕೆಲಸ ಮಾಡ್ತೀವಿ. ತಮ್ಮಲ್ಲಿ ನಾನು ವಿಷಯ ಮಾತಾಡ್ತೀನಿ. ನಿವೃತ್ತಿ ಆದರೂ ಸಹ ಬಹಳಷ್ಟು ಹುಮ್ಮಸ್ಸಿನಿಂದ ಎಲ್ಲ ಕಾರ್ಯಗಳನ್ನು ಮಾಡಿದ್ದಾರೆ. ಆ ಎಲ್ಲ ಕಾರ್ಯಗಳನ್ನು ತಮಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ತಾವು ಈ ಶಾಲೆ ಬಗ್ಗೆ ಕರ್ತವ್ಯ ಹೊಂದಿರುತ್ತೆ ತಮಗೆ ಅಭಿನಂದನೆ ಸಲ್ಲಿಸುತ್ತಾರೆ. ಅಥವಾ ಸರ್ಕಾರ ಏನಿದೆ ಅಂದ್ಕೊಂಡು ಈ ವಲಯದ ಶಿಕ್ಷಣ ನಾವು ಕೆಲಸ ಮಾಡ್ತಿರೋದ್ರಿಂದ ಬಹುಶಃ ಜನ ಸರ್ಕಾರದ ಸಮಗ್ರ ಶಿಕ್ಷಣ ಅಭಿಯಾನ ಜಿಲ್ಲಾಡಳಿತ ಬಿಜಾಪುರ ಹಾಗೂ ಅಡಿಯೊಳಗ ಸೋಷಿಯಲ್ ಅಡಿಟಿಗಾಗಿ ABFTS ನಂಬರ್ 21 ಆಯ್ಕೆ ಮಾಡಿಕೊಳ್ಳೋದಕ್ಕೆ ನಮ್ಮ ಇಲಾಖೆ ಪರವಾಗಿ ಮಾನ್ಯ ಪರವಾಗಿ ಆಮೇಲೆ ಜೊತೆಗೆ ಅವ್ರ ಬಗ್ಗೆ ನಾನು ಭಾಳ ಹೇಳಬೇಕಾಗಿಲ್ಲ. ಅವರು ಇಲಾಖೆಯೊಳಗೆ ಅತ್ಯಂತ ದಿಟ್ಟ ಹೆಜ್ಜೆಗಳು ಮಾಡಿದಂಥ ಕೆಲಸಗಳು ಅವಿಸ್ಮರಣೀಯ ಮತ್ತು ಅಂತ ನಡೆನುಡಿಗಳಿಂದ ಉತ್ತಮ ವ್ಯಕ್ತಿಗಳಾಗಿ ನಮ್ಮ ಹಿರಿಯರನ್ನು ಬೆಳೆಸುವ ನಿಟ್ಟಿನೊಳಗೆ ಮಾರ್ಗದರ್ಶಕರಾಗಿರ್ತಕ್ಕಂಥ ನಮ್ಮೆಲ್ಲರಿಗೂ ಹಿರಿಯರಾಗಿರ್ತಕ್ಕಂಥ ಈ ಸಭೆಯೊಳಗೆ ಗೌರವಾನ್ವಿತ ಸೈನಿಕರನ್ನು ಈ ಶಾಲೆಯೊಳಗೆ ಸೈನಿಕ ಶಾಲೆ ಸೈನಿಕನೊಳಗೆ ಸೈನಿಕರನ್ನು ಗೌರವಿಸತಕ್ಕಂಥ ಭಾವನೆಯನ್ನು ಇಟ್ಕೊಂಡಂಥ ಈ ಶಾಲಾ ಸಿಬ್ಬಂದಿ ಅದ. ಜೊತೆಗೆ ಈ ಭಾಗದ ಜನಸೇವಕ ಸಮುದಾಯದ SDMC ಪ್ರತಿನಿಧಿಗಳೇ ಎಲ್ಲಕ್ಕೂ ಮಿಗಿಲಾಗಿ ಏನು ಪಾಲಕರಾಗಿ ತಾಯಂದಿರು ಬಂದಿದ್ದಾರೆ ನಿಮಗೆ ನಮ್ಮ ಹೃದಯಪೂರ್ವಕ ತಂದೆಗಳು ಪುಣ್ಯಾತ್ಮರು ಅವ್ರಿಗೆ ಭಾಳ ಮಂದಿ ಕೇಳಿದ್ರೆ ನಿಮ್ಮ ಹತ್ರ ಎಷ್ಟನೇ ಕಿಲೋಮೀಟರ್ ಗೊತ್ತಿಲ್ಲ. ನಿಜವಾಗಿ ಅದನ್ನು ತಾಯಿಗಳ ಕಾಳಜಿ ಮಾಡಿದರೆ ಮಾತ್ರ ಶಿಕ್ಷಣದಲ್ಲಿ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಅನ್ನೋದನ್ನು ನಾವು ಮನಗೊಂಡಿದ್ವಿ. ಬಹುಶಃ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಈ ಶಾಲೆಗೆ ಅವಿನಾವ ಭಾವ ಸಂಪರ್ಕ ಮಾಡಿದ್ದೇನೆ. ತಿಂಗಳಾಗಿ 1 or 2 times ಮಸ್ಟ್ ಫ್ರೆಂಡ್ಸು ಈ ಶಾಲೆ ನಾನು ವಿಸಿಟ್ ಮಾಡೇ ಮಾಡಿ ಅದ್ರ ಬಗ್ಗೆ ಎರಡು ಮಾತಿಲ್ಲ. ಖಂಡಿತವಾಗಲೂ ವಿಜಯಪುರ ನಗರದೊಳಗೆ ಯಾವುದೇ ಈಗ ತಿಂಗಳಿಗೆ 50,000 ರೂಪಾಯಿ, ವರ್ಷಕ್ಕೆ 50,000 ರೂಪಾಯಿ ಡೊನೇಷನ್ ತಗೊಂಡು ಲಕ್ಷ ಡೊನೇಷನ್ ತಗೊಂಡು ಕಲಿಸ್ತಕ್ಕಂಥ ಶಾಲೆಗಳ ಮಕ್ಕಳಿಗೆ
ಈ ಶಾಲೆಗಳಿಗೆ ಕಲಿತಂತ ಮಕ್ಕಳ ಗುಣಮಟ್ಟಕ್ಕೆ ಪರಿಶೀಲಿಸಿ ಚಾಲೆಂಜ್ ಆಗಿ ನಾನು ಸ್ವೀಕಾರ ಮಾಡ್ತೇನೆ. ಯಾವ ಮಕ್ಕಳಿದ್ರು ಇಲ್ಲಿ ಮಕ್ಕಳನ್ನ 4 ಮತ್ತು 5ನೇ ತರಗತಿ ಮಕ್ಕಳನ್ನ ಮೀರಿಸುವಂತ ಮಕ್ಕಳಿದ್ರೆ ನನಗೆ ತೋರಿಸಿ. ಖಂಡಿತವಾಗಿ ಗುಣಮಟ್ಟ ಸುಧಾರಣೆ ನನ್ನ ಕಣ್ಣ ಪ್ರತಿ ಮಗುವಿನ ಇಂಗ್ಲಿಷ್ ಕಮ್ಯುನಿಕೇಶನ್ ಆಗಲಿ, ಆ ಮಕ್ಕಳು ಹೇಳ್ತಕ್ಕಂಥ ಸರಳ ಪದಗಳಾಗಲಿ, ಓದ್ತಕ್ಕಂಥ ಪದಗಳಾಗಲಿ, 5ನೇ ವರ್ಗಕ್ಕೆ ಏನು ಕಾಂಪಿಟೆನ್ಸಿ ಬೇಕೋ ಅದನ್ನು ಮಾಡಲಿಕ್ಕೆ ಬಹಳ ಶ್ರಮ ಪಟ್ಟಂತ ಶಿಕ್ಷಕರು ಮಧುಗುರುಣರಾಗಲಿ, ಅನುಜತಿ ಆಗಲಿ, ವಿಜ್ಞಾನರಾಗಲಿ, ಈ ಮರುಳೊಬ್ಬರು ಅನುಭವ ಅವರು ಗುಡ್ ಟೀಚರ್ಸ್ ಜೊತೆಗೆ ಇಲ್ಲಿನ ಸಮುದಾಯ ಕೂಡ ಬಹಳ ಅಚ್ಚುಕಟ್ಟಾಗಿ ಪ್ರೋತ್ಸಾಹಿಸ್ತಕ್ಕಂಥ ಇದೊಂದು ಹೆಣ್ಮಗಳ ಚಿಕ್ಕ ಶಾಲೆ, ಚೊಕ್ಕ ಶಾಲೆ. ಆದರೆ ಮೂಲಭೂತ ಸೌಲಭ್ಯಗಳು ಮಕ್ಕಳ ಸಂಖ್ಯೆಗೆ ಅನುಸಾರವಾಗಿ ಹೆಚ್ಚಾಗಬೇಕು. ಆರಂಭಿಕ 5 ಮಕ್ಕಳಿಂದ ಪ್ರಾರಂಭವಾದ ಶಾಲೆ ಇವತ್ತು 56 ಮಕ್ಕಳನ್ನ ಮುಟ್ಟುವ ನಿಟ್ಟಿನೊಳಗೆ ಪ್ರಾರಂಭ ಮಾಡಿದೆ. ಇಲಾಖೆ ಕೂಡ ಗಮನ ಹರಿಸಿ ರಾಜ್ಯ ಹಂತದ ಅಧಿಕಾರಿಗಳು ಈ ಶಾಲೆಗೆ ಸಂದರ್ಶನ ನೀಡಿ, ಆಯುಕ್ತರು ಕೂಡ ಈ ಶಾಲೆಗೆ ಸಂದರ್ಶನ ನೀಡಿ ಮಕ್ಕಳ ಗುಣಮಟ್ಟವನ್ನು ಪ್ರಶಂಸಿಸಿ ಶಿಕ್ಷಕರ ಸೇವೆಯನ್ನು ಅಭಿನಂದಿಸಿದ್ದಾರೆ. ಕೆಲವೇ ಕೆಲವು ದಿನಗಳ ಹಿಂದೆ ಆಯುಕ್ತರು ಬಂದು ಈ ಶಾಲೆಗೆ ಸಂದರ್ಶನ ನೀಡಿದ್ದಾರೆ. ನನ್ನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಡೈಟ್ ಅಧಿಕಾರಿಗಳು ಎಲ್ಲರೂ ಕೂಡ ಇವು ಮಾಡಿದ್ದಾರೆ. ಇಲ್ಲಿ ಪರಿಸರವನ್ನು ರೂಪಿಸೋದಕ್ಕೆ ಇಲ್ಲಿನ ಜನರ ಸಮುದಾಯ ಜೊತೆ ಸಮುದಾಯದ ಸಹಕಾರವನ್ನು ನಾವು ಮರೆಯುವಂತಿಲ್ಲ. ಪ್ರತಿಯೊಂದು ಮಕ್ಕಳ ಬಗ್ಗೆ ಕಳಕಳಿ ಉಳ್ಳಂತಹ ಪಾಲಕರು ಇಲ್ಲಿದ್ದಾರೆ. ಈಗಾಗಲೇ ಈ ಶಾಲೆಯನ್ನು ಮೇಲ್ದರ್ಜೆಗೆ ಏರಿಸುವ ಸಲುವಾಗಿ ಶಿಕ್ಷಣ ಇಲಾಖೆಗೆ ನಾವು ಈಗಾಗಲೇ ಇಲಾಖೆಯ ಪರವಾಗಿ ಜಿಲ್ಲಾ ಪಂಚಾಯತಿಗೂ ಹಾಗೂ SSIಗೂ ಕೂಡ ಪತ್ರವನ್ನು ರವಾನೆ ಮಾಡಲಾಗಿದೆ. ಬಹುಶಃ ಈ ತಿಂಗಳಲ್ಲಿ ಅದು ಅನುಮತಿ ಸಿಕ್ಕು ದೊರೆತು ಇದೇ ತಿಂಗಳ ಈ ವರ್ಷದಿಂದಲೇ 6ನೇ ತರಗತಿ ಆರಂಭವಾಗಿದ್ರು ಖಂಡಿತವಾಗಿ ಮುಂದಿನ ವರ್ಷದಲ್ಲಿ ಆರಂಭ ಮಾಡುವಂತೆ ಜವಾಬ್ದಾರಿಯನ್ನು ನಾನು ಹೊರಟಿದ್ದೇನೆ. ಕುಡಿಯುವ ನೀರಿನ ಬೋರ್ವೆಲ್ ಇದ್ರೂ ಸಹಿತ ಕುಡಿಯಲಿಕ್ಕೆ ನೀರು ಯೋಗ್ಯವಾಗಿಲ್ಲ. ಒಬ್ಬ ಪುಣ್ಯಾತ್ಮನನ್ನ ನಾನು ಸ್ಮರಿಸಲಿಕ್ಕೆ ಬೇಕು. ಇಡೀ ರಜೆ ಅವಧಿಯೊಳಗೆ ಒಂದು ಕ್ಯಾನನ್ನ ಕುಡಿಯಲಿಕ್ಕೆ ಮಕ್ಕಳಿಗೆ 2 ಕ್ಯಾನ್ಗಳನ್ನ ಪುಕ್ಕಟೆಯಾಗಿ ನೀಡಿಕೊಟ್ಟಂತ ಪಾಲಕರು ಯಾರಾದ್ರೂ ಇದ್ರೆ ಇಲ್ಲಿ ದಿನ ಆಟೋ ಹೊಡಿತಕ್ಕಂಥ ಕೂಲಿ ಕಾರ್ಮಿಕ ಅಂತಕ್ಕಂಥ ಹೆಮ್ಮೆಯಿಂದ ಆ ವ್ಯಕ್ತಿಯನ್ನ ಸ್ಮರಿಸ್ತೀನಿ. ಅಮ್ಮನಿಗೆ ಅವತ್ತಿನ ದಿವಸ ಇಬ್ಬರಿಗೆ ಹಾರ ಸನ್ಮಾನಾಗಿ ನಾನು ಸನ್ಮಾನ ಮಾಡಿ ಹೋಗಿದ್ದೀನಿ ಇಲ್ಲ. ಇಲ್ಲಿ ಚಿಕ್ಕ ಶಾಲೆ ಆದರೂ ಎಲ್ಲ ದುಡ್ಕೊಂಡಿರ್ತಕ್ಕಂಥ ಪಾಲಕರು, ಹಿಂದೂ ಸಮುದಾಯದವರು ಕೊಡಬೇಕು ಅಂತಕ್ಕಂಥ ಕಳಕಳಿ ಅವರಲ್ಲಿಲ್ಲ. ಆಮೇಲೆ ಮಕ್ಕಳನ್ನ ಇದೊಂದು ಸರ್ಕಾರಿ ಶಾಲೆ ಅಂತಕ್ಕಂಥ ಪ್ಲಾನಿಂಗ್ ಹೊತ್ತು ನೋಡಿದ್ರೆ ಕಲಿಸಬೇಕು ಅಂತಕ್ಕಂಥ ಭಾವ ಇಲ್ಲಿ ಇದೆ. ಜೊತೆಗೆ ಸಮುದಾಯದವರು ಇರುತ್ತಲ್ಲ, SDMC ಅವರಾಗಲಿ ಸಮುದಾಯದವರಾಗಲಿ ಬಂದು ಈ ಶಾಲೆ ಬಗ್ಗೆ ಕಳಕಳಿ ವಿಜಯಪುರ ನಗರದೊಳಗೆ LPS ಶಾಲೆ ಯಾವುದೇ ಹಿಂಗಿತ್ತಂದ್ರೆ ನನಗೆ ನಾನು ತೋರಿಸಿ ಚಾಲೆಂಜ್ ಉತ್ಕೃಷ್ಟವಾಗಿ ಬೆಳೀತಕ್ಕಂಥ ಶಾಲೆ ಇದಾಗಿದೆ. ಇನ್ನೂ ಕೆಲವೊಂದು ಮೂಲಭೂತ ಸೌಲಭ್ಯಗಳು ಆಗಬೇಕಾಗಿದೆ. ನಾವು ಸಾಮಾಜಿಕ ಅಡಿಟನ್ನು ಮಾಡಿ ಏನು ಮಾರ್ಗದರ್ಶನ ಮಾಡಿದ್ವಿ ಅದನ್ನ ಫಾಲೋ ಮಾಡೋ ನಿಟ್ಟಿನೊಳಗೆ ಇಲಾಖೆಯ ಪರವಾಗಿ ನಾನು ಮುಖ್ಯೋಪಾಧ್ಯಾಯರಿಗೆ ಸಲಹೆ ಸಹಕಾರಗಳನ್ನು ನೀಡುತ್ತೇನೆ. ಜೊತೆಗೆ ಇಲಾಖೆಯ ಮೇಲಾಧಿಕಾರಿಗಳನ್ನು ಸ್ಪಂದಿಸಿ ನಿರ್ದೇಶಕರ ಜೊತೆಗೆ ನನ್ನ ಕೇಂದ್ರ ಶಿಕ್ಷಣಾಧಿಕಾರಿ ಸಹಯೋಗದವರಿಗೆ ಈ ಶಾಲೆಗೆ ಏನು ಸೌಲಭ್ಯಗಳು ಸಿಗಬೇಕು ಇಲಾಖೆಯಿಂದ ಪ್ರಾಮಾಣಿಕವಾಗಿ ಕೊಡಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ. ಈ ಶಾಲೆಯ ನಮ್ಮ ಶಿಕ್ಷಕರಿಗೆ, ಪಾಲಕರಿಗೆ ಒಂದು ಧೈರ್ಯವನ್ನು ತುಂಬಿ ದೃಢೀಕರಣ ಮಾಡಿರ್ತಕ್ಕಂಥ ತಮಗೆ ನಮ್ಮ ಇಲಾಖೆ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಕೇವಲ ವರದಿಯನ್ನು ಸಲ್ಲಿಸಿದೆ, ದಯವಿಟ್ಟು ಈ ಶಾಲೆ ಬಗ್ಗೆ ಕಳಕಳಿ ಇಟ್ಕೊಂಡು ತಾವು ಕೊಟ್ಟಂತ ವರದಿ ಅನುಷ್ಠಾನ ಆಗುವ ನಿಟ್ಟಿನೊಳಗೆ ತಾವು ಕೂಡ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳಿಗೂ ಮಾನ್ಯ ಸನ್ಮಾನ್ಯ ಜಿಲ್ಲಾ ಪಂಚಾಯತ್ ಸಿಇಒ ತಾಲೂಕು ಪಂಚಾಯತ್ ಸಿಇಒ ಬಾಬು ಸಾಹೇಬ್ ಕೂಡ ಗಮನ ತರಲಿಕ್ಕೆ ಇದುವರೆಗೆ ತಾಳ್ಮೆಯಿಂದ ಕುರಿತು ಎಲ್ಲರೂ ಭಾಗವಹಿಸಲಿಕ್ಕೆ ನನ್ನ ವೈಯಕ್ತಿಕ ಮತ್ತು ಇಲಾಖೆ ಪರವಾಗಿ ನನ್ನ ಮಾತುಗಳಿಗೆ ವಿರಾಮವನ್ನು ಅತ್ಯಂತ ಉತ್ತಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ನಮಗೂ ಬಹಳಷ್ಟು ಗೌರವವಾದಂಥ ವಿಷಯ. ಯಾಕಂದ್ರೆ ಇಂಥ ಶಾಲೆ ಅಧಿಕಾರಿಗಳು ಒಂದು ಶಾಲೆ ಬಗ್ಗೆ ಹೇಳ್ತಾರಪ್ಪ ಅಂತಂದ್ರೆ ಬಹಳಷ್ಟು ಹೆಮ್ಮೆ ವಿಷಯ. ಹಾಗೆ ಇನ್ನೂ ಕೆಲಸ ಮಾಡೋಕ್ಕೆ ಸ್ಕೋಪ್ ಅದಕ್ಕೆ ಇಷ್ಟೆಲ್ಲ ಮಾತಾಡ್ತಕ್ಕಂಥ ನಮ್ಮ ನಡವಳಿಕೆ ಅಂತ ವಂದನೆಗಳನ್ನು ಮಾಡ್ತಾ ಅದೇ ಅದೆಲ್ಲ ಪೋಷಕರ ಒಂದು ಅನುಮತಿ ಮೇರೆಗೆ ನಮ್ಮ ಶಾಲೆ SDMC ಅಧ್ಯಕ್ಷರ ಮಾಡಿ ಅದಕ್ಕೆ ಅವರು ಗೌರವ ಬನ್ನಿ.